ಪ್ರಯಾಗ್ರಾಜ್ನಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಕುಂಭಮೇಳವನ್ನು ಇಡೀ ದೇಶವೇ ಎದುರು ನೋಡ್ತಾ ಇದೆ. ನದಿಯ ದಡದಲ್ಲಿ ತಯಾರಿ ನಡೀತಾ ಇದೆ. ಗಂಗಾ, ಯಮುನಾ, ಸರಸ್ವತಿ ಈ ಮೂರೂ ನದಿಗಳ ಸಂಗಮ ಸ್ಥಳ ಈ ಪ್ರಯಾಗ್ರಾಜ್. ತ್ರಿವೇಣಿ ಎಂಬ ಪ್ರಖ್ಯಾತಿ ಪಡೆದಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳ ಜನವರಿ 13ರಿಂದ ಆರಂಭವಾಗುತ್ತೆ. ಈ ಹಿಂದೆ ನಡೆದ ಕುಂಭಮೇಳದಲ್ಲಿ ಸಹಸ್ರಾರು ಭಕ್ತರು ನದಿಯ ಪಾತ್ರದಲ್ಲಿ ಸೇರಿದರು. ಅದೇ ರೀತಿ ಈ ಬಾರಿಯೂ ಸಹ ಜನದಟ್ಟಣೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಸಿದ್ಧತೆ ನಡೀತಾ ಇದೆ. 12 ವರ್ಷಕ್ಕೆ ಒಂದು ಸಾರಿ ಇಲ್ಲಿ ಕುಂಭಮೇಳ ನಡೆಯುತ್ತೆ. ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಗಂಗಾ, ಯಮುನಾ, ಸರಸ್ವತಿ ಮೂರು ನದಿಗಳು ಸಂಗಮವಾಗುವ ಜಾಗ ಇದು ಪ್ರಯಾಗ್ರಾಜ್. ಹಾಗಾಗಿ ಕುಂಭಮೇಳಗಳನ್ನು ಈ ರೀತಿ ನದಿಗಳ ಸಂಗಮ ಜಾಗದಲ್ಲಿ ಮಾಡಲಾಗುತ್ತೆ. ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ 12 ವರ್ಷಗಳ ನಂತರ ಸಿದ್ಧತೆ ನಡೆದಿದೆ. ಲಕ್ಷಾಂತರ ಭಕ್ತರು ಜನರು ಇಲ್ಲಿಗೆ ಆಗಮಿಸುವ ಸಾಧ್ಯತೆ ಇದೆ. ಬಹಳ ವರ್ಷಗಳಿಂದ, ಶತಶತಮಾನಗಳಿಂದ ಇಂಥ ಒಂದು ಆಚರಣೆ ನಡೀತಾ ಬರ್ತಾ ಇದೆ. ಈ ಪ್ರಯಾಗ್ರಾಜ್ನಲ್ಲಿ ಇದೇ ಜನವರಿ ತಿಂಗಳಲ್ಲಿ ಕುಂಭಮೇಳ ಶುರುವಾಗುತ್ತೆ. ಅದಕ್ಕೆ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದೆ.